ಋಷ್ಯಶೃಂಗ. ಲೇಖಕರು ಹರೀಶ ಹಾಗಲ್ವಾಡಿ. ಅಧ್ಯಾಯ 1. ಸ್ವತಂತ್ರ. ಆಯ್ತು ಮರೆಯ, ಹೇಳ್ತೀನಿ. ನಿನಗೆ ಹೇಳ್ಬೇಕು ಅಂತ ಎಷ್ಟು ಸಾರಿ ಅಂದ್ಕೊಂಡ್ರೂ ಏನೋ ಒಳಗಿಂದಲೇ ಅಡ್ಡಿಯಾಗ್ತಿದೆ. ಈ ಕಥೆ ಹೇಳೋ ಚಟ ಒಮ್ಮೆ ಅಂಟ್ಕೊಂಡ್ಬಿಟ್ರೆ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ ನೋಡು. ಅದೇನು ತಪ್ಪಲ್ಲ ಅಂತೀಯ, ನಂಗೊತ್ತು. ಆದ್ರೂ ಒಮ್ಮೆ ಕಥೆಯ ಪರಿವೇಶದೊಳಗೆ ಹೊಕ್ಕರೆ ಇರೋದು ಇಲ್ಲದಿರೋದು ಎಲ್ಲವನ್ನೂ ಸೇರಿಸಿ ಅದನ್ನ ರೋಚಕವಾಗಿ ಮಾಡೋಕೆ ನೋಡ್ತಾ ಇರತ್ತೆ ಮನಸ್ಸು. ಅದಕ್ಕೆ ಕಥೆಯ ಥರ ಇದನ್ನ ರೋಚಕವಾಗಿ ಹೇಳೋ ಇರಾದೆ ನನಗಿಲ್ಲ. ಇನ್ಫ್ಯಾಕ್ಟ್ ಆ ಥರದ ಭಾವುಕತೆಯೇ ನನಗೆ ಇಷ್ಟ ಆಗಲ್ಲ. ಅದಕ್ಕೂ ಕಾರಣ ಇದೆ ಅನ್ನು. ಬಹುತೇಕ ನಾವು ನಮ್ಮ ಬದುಕಿನ ನಿರರ್ಥಕತೆಯನ್ನ ಈ ರೋಚಕತೆಯ ಮೂಲಕ ಮುಚ್ಚಿ ಹಾಕೋಕೆ ನೋಡ್ತಾ ಇರ್ತೀವಿ. ಇಟ್ಸ್ ಪ್ಯೂರ್ ಸೆಂಟಿಮೆಂಟಾಲಿಟಿ. ಐ ಹೇಟ್ ದ್ಯಾಟ್. ಹೇಳ್ತೀನಿ ಅಂದ ಕೂಡಲೇ ನೀನು ಇದೊಂದು ಕಥೆ ಅಂದ್ಕೋತೀಯ, ನನಗೆ ಗೊತ್ತು. ನಾನು ಹೇಳ್ತಾ ಇರೋದ್ರಿಂದ ಆತ್ಮಕಥೆ ಅಂತೀಯ. ಇದು ನಂದೇ ಕಥೆ. ಐ ಆಮ್ ನಾಟ್ ಡಿಸೀವಿಂಗ್ ಯು. ಆದ್ರೆ ಆತ್ಮಕಥೆಯಾದ್ರೆ ನೋಡು, ನನ್ನ ಇಡೀ ಬದುಕನ್ನು ನೀನು ಮುಂದಿಡಬೇಕು. ನನಗದು ಸಾಧ್ಯವಿಲ್ಲ. ಹಾಗಂತ ಹೆಸರು ಬದಲಾಯಿಸಿದ ಕೂಡಲೇ ಇದು ಕಲ್ಪಿತ ಕಥೆಯಾಗಲ್ಲ ನೋಡು. ಹೋಗ್ಲಿ ಬಿಡು. ಒಬ್ಬ ಮನುಷ್ಯನ ಅನುಭವವನ್ನ ತಿಳ್ಕೊಳ್ಳೋಕೆ ನಮಗೆ ಈ ಜಾನ್ರಾಗಳ ಜಾರ್ಗನ್ ಬೇಕಾ? ಬೇಕಿದ್ರೆ ಇದನ್ನು ಕಥೆ ಮತ್ತು ಆತ್ಮಕಥೆಗಳ ಕೊಲಾಜು ಅಂದ್ಕೋ. ಯಾಕೆಂದ್ರೆ ನನಗಿದನ್ನು ಹೇಳೋಕೆ ಒಂದು ಕೃತಕವಾದ ಆಂಬಿಯನ್ಸ್ ಬೇಕು ಅನಿಸ್ತಿದೆ. ಅದಕ್ಕೆ ಕಥೆ ಹೇಳ್ದಂಗೆ ಹೇಳ್ತೀನಿ. ಸ್ವಲ್ಪ ಫಾರ್ಮಲ್ ಅನ್ಸಿದ್ರೂ ಹೇಳಿದ್ನಲ್ಲ, ಪ್ಲೀಸ್ ಬೇರ್ ವಿತ್ ಮೀ, ಓಕೆ? ಆದ್ರೆ ನೀನು ನನ್ನ ಜಡ್ಜ್ ಮಾಡಬಾರ್ದು ಅಷ್ಟೆ. ಈ ಜಡ್ಜಿಂಗ್ ಇದೆಯಲ್ಲ, ತುಂಬಾ ಭಯ ಹುಟ್ಸುತ್ತೆ. ಅದರಲ್ಲೂ ನಮ್ಮ ಕಾಲದವ್ರಿಗೆ. ಯಾಕೆಂದ್ರೆ ನಮಗೆ ಯಾರನ್ನೂ ಜಡ್ಜ್ ಮಾಡದೆ ಇರೋಕೆ ಆಗೋದೇ ಇಲ್ಲ, ಗೊತ್ತಾ? ಕಡೆಗೆ ಅದು ನಮ್ಮ ಕಡೆಗೆ ತಿರುಗಿಕೊಳ್ಳುತ್ತೆ. ನೀನು ಈ ಮದ್ದು ಹಾಕೋರ್ ಬಗ್ಗೆ ಕೇಳಿದ್ಯಾ? ಅವರೇ ಊಟದಲ್ಲಿ ತಿಂಡಿಲಿ ಹಾಕ್ತಾರಂತಲ್ಲ. ಅವ್ರಿಗೆ ಯಾರಿಗಾದ್ರೂ ಮದ್ದು ಹಾಕದೇ ಇದ್ರೆ ನಿದ್ದೆ ಬರಲ್ವಂತೆ, ಡೆಸ್ಪರೇಟ್ ಆಗೋಗ್ತಾರಂತೆ. ನಾನು ಚಿಕ್ಕೋನಿದ್ದಾಗ ನಮ್ಮಮ್ಮ ಹೇಳ್ತಿದ್ರು, ಅಂಥ ಟೈಮಲ್ಲಿ ಅವ್ರ ಮಕ್ಕಳಿಗೆ ಆದ್ರೂ ಹಾಕ್ಲೇಬೇಕಂತೆ ಅವರು, ಆಗಲೇ ಸಮಾಧಾನವಾಗೋದಂತೆ. ಹಾಗೆ ಜಡ್ಜಿಂಗ್ ಕೂಡ. ಬಿ ಕೇರ್ಫುಲ್. ಬೈ ದ ವೇ, ಕಥೆ ಹೇಳೋದು ಹಾಗೇ ಅನ್ನು. ಓಕೆ, ಶುರು ಮಾಡ್ತೀನಿ. ನನ್ನ ಹೆಸರು ಋಷಿ. ಋಷ್ಯಶೃಂಗೇಶ್ವರ ಅಂತ ಶೃಂಗೇರಿಯ ಹತ್ರ ನಮ್ಮ ಮನೆ ದೇವರು ಇದೆಯಂತೆ. ನನಗೆ ಅಲ್ಲಿಗೆ ಹೋದ ನೆನಪು ಬಹಳ ಹಿಂದಿಂದು. ಇಲ್ಲವೇ ಇಲ್ಲ ಅನ್ನಬಹುದು. ಆ ದೇವ್ರ ಹೆಸರಂತೆ ನಮ್ಮಪ್ಪ ಇಟ್ಟಿದ್ದು, ಋಷ್ಯಶೃಂಗ ಅಂತ. ಫನಿ ನೇಮ್, ಐ ನೋ. ಅದಕ್ಕೆ ಋಷಿ ಅಂತ ಕರೀತಾರೆ. ಮನೆಯಲ್ಲಿ ಅಮ್ಮ ಇರೋವರೆಗೂ ಶೃಂಗ ಅನ್ನೋರು. ಬ್ರೆಸ್ಟ್ ಕ್ಯಾನ್ಸರ್ನಿಂದ ತೀರ್ಕೊಂಡ್ರು. ನಾನು ಇಂಜಿನಿಯರಿಂಗ್ ನಡು ಮಧ್ಯದಲ್ಲಿ ಇರಬೇಕಾದ್ರೆ. ಈ ನಡು ನೀರಲ್ಲಿ ಬಿಟ್ಟು ಹೋದವ್ರನ್ನ ಹೇಗೆ ನೆನೆಸ್ಕೋಬೇಕೋ ಅನ್ನೋ ವಿಷಯದಲ್ಲಿ ಮನುಷ್ಯನಿಗೆ ಯಾವಾಗ್ಲೂ ಗೊಂದಲ ಇರುತ್ತೆ. ನನಗೂ ಹಾಗೆ. ಈ ಗೊಂದಲದಲ್ಲೇ ಅವರು ಹೋದ್ಮೇಲೆ ನನ್ನ ಅರ್ಧ ಹೆಸರೇ ಸತ್ತೋಯ್ತು. ಅಪ್ಪ ನನ್ನ ಹೆಸರು ಹಿಡಿದು ಕರೆದದ್ದು ನನಗೆ ನೆನಪೇ ಇಲ್ಲ. ಏನಾದ್ರೂ ಹೇಳ್ಬೇಕಿದ್ರೆ ಮುಖಕ್ಕೆ ಮುಖ ಕೊಡದೆ ಯಾರಿಗೋ ಅಜ್ಞಾತ ವ್ಯಕ್ತಿಗೆ ಹೇಳೋ ಥರ ಹೇಳ್ಬೇಕಾದ್ದನ್ನ ನಿರುದ್ವಿಗ್ನರಾಗಿ ಹೇಳಿ ಹೋಗ್ತಿದ್ರು. ಕೋರ್ಟ್ನಲ್ಲಿ ತೀರ್ಪು ಓದ್ತಾರಲ್ಲ ಹಾಗೆ. ಅಥವಾ ಅವರು ಮುಖ ನೋಡೇ ಹೇಳಿದ್ರೂ ಹೇಳಿರಬಹುದು. ನಾನೇ ತಲೆ ಎತ್ತಿರ್ಲಿಕ್ಕಿಲ್ಲ. ನನ್ನದು ಅಪ್ಪನದು ತೀರಾ ಸಂಕೀರ್ಣ ಸಂಬಂಧ. ಯಾವ ಕಾಲದಲ್ಲಿ ಗಂಡು ಮಕ್ಕಳಿಗೆ ಅಪ್ಪನ ಜೊತೆ ಒಳ್ಳೆ ಸಂಬಂಧ ಇತ್ತು ಹೇಳು? ಹಾಗೇನಾದ್ರೂ ಇದ್ರೂ ಅದು ಯಾವುದಾದ್ರೂ ಸುಳ್ಳಿನ ಮೇಲೆ ನಿಂತಿರುತ್ತೆ. ಬಹುತೇಕ ಆ ಸುಳ್ಳನ್ನ ಅಪ್ಪನೋ ಮಗಾನೋ ಅಥವಾ ಇಬ್ರೂ ಸೇರಿಯೋ ಎಂದೂ ಒಡೆಯದ ಹಾಗೆ ಕಾಪಾಡಿಕೊಂಡು ಬಂದಿರ್ತಾರೆ. ನೀರು ತುಂಬಿದ ಬಲೂನಿನ ಥರ. ನನಗೂ ನಮ್ಮಪ್ಪನಿಗೂ ಈ ನೀರೊಡೆದು ಬಹಳ ವರ್ಷ ಆಯಿತು. ನೆಹರು ಸತ್ತಾಗ ಹುಟ್ಟಿದ ನಮ್ಮಪ್ಪನ ರಕ್ತದಲ್ಲಿ ಯಾವ್ಯಾವ ಆಧುನಿಕ ಗುಣಗಳು ಅದಾಗ್ಲೇ ಇದ್ವು, ಅವೆಲ್ಲ ಕಾಲಕ್ರಮದಲ್ಲಿ ಹೇಗೆಲ್ಲ ವಿಕಾಸವಾದವು ಅನ್ನೋದನ್ನೇ ನಾನು ತುಂಬಾ ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿನಗೆ ಆಶ್ಚರ್ಯವಾಗುತ್ತೆ. ಸ್ವಾತಂತ್ರ್ಯ ನಂತರ ಎಜುಕೇಷನ್ನಿಗೆ ಒಡ್ಡಿಕೊಂಡ ನಮ್ಮ ವಂಶದ ಮೊದಲಿಗ ನಮ್ಮಪ್ಪ. ಮಾಸ್ಟರ್ ಡಿಗ್ರಿ ಮುಗಿಸಿ 3-4 ವರ್ಷವಾದರೂ ಕೆಲಸ ಸಿಗ್ಲಿಲ್ವಂತೆ. ತುಮಕೂರಿನಲ್ಲಿ ಯಾವ್ಯಾವುದೋ ಪ್ರೈವೇಟ್ ಕಾಲೇಜುಗಳಲ್ಲಿ ಎಕನಾಮಿಕ್ಸ್ ಹೇಳಿಕೊಡುತ್ತಾ ಕಾಲ ಹಾಕುವಾಗಲೇ ಅಪ್ಪನ ಮದುವೆಯೂ ಆಗಿ ಹೋಗಿ. Sample complete. Ready to continue?